ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಪ್ರಸಾದ್, ಅವಳು ಮಾಡಿರೋ ತಪ್ಪಿಗೆ ನೀವು ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀರಾ? ನಮ್ಗಿದೆಲ್ಲ ಬೇಡ ಖಂಡಿತ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಿಮ್ಮ ಮನೇಲಿ ಎಲ್ಲರೂ ಎಷ್ಟು ಒಳ್ಳೆಯವರು. ಇವಳು ಎಷ್ಟೇ ಮೋಸ ಮಾಡಿದ್ರು ನೀವು ಇವಳನ್ನ ಕ್ಷಮಿಸ್ಕೊಂಡೇ ಬಂದ್ರಿ. ಆದರೆ ಇವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಇವಳು ಮಾತ್ರ ಈಗ ಯಾಕೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ರೀ, ನನ್ನ ಬಗ್ಗೆ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಣ್ಣ ಬೇಡ ಅಂತಿದ್ದಾನೆ ತಾನೆ, ಮತ್ತ್ಯಾಕೆ ಕೊಡ್ತಿದ್ದೀರಾ? ಇಟ್ಕೊಂಡ್ರೆ ಮುಂದೆ ನಮ್ಮ ಮಗುಗೆ ಆಗುತ್ತೆ. ಬಾಯಿ ಮುಚ್ಕೊಂಡಿರ್ತೀಯಾ? ಸ್ವಲ್ಪನೂ ಗಿಲ್ಟ್ ಇಲ್ವಾ ನಿನಗೆ? ಸಮರ್ಥ್ ಪ್ಲೀಸ್, ಇವಳನ್ನ ಕಟ್ಕೊಂಡಿರೋ ತಪ್ಪಿಗೆ ಇವಳು ಪಾಪದಲ್ಲಿ ನಾನು ಪಾಲ್ ತಗೋಬೇಕು. ಇಲ್ಲ ಅನ್ಬೇಡಿ. ಇದನ್ನ ತಗೊಂಡು ನನ್ನ ಮನ್ಸಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಕೊಡಿ ಪ್ಲೀಸ್. ಪ್ರಸಾದ್, ನಿನ್ನಂಥ ಹುಡುಗ ಇವಳಿಗೆ ಸಿಗಬಾರ್ದಾಗಿತ್ತು. ನಿನಗೆ ಒಳ್ಳೆ ಹುಡುಗಿನೇ ಸಿಗಬೇಕಿತ್ತು. ತಾತ ಏನ್ ಹಾಗಂದ್ರೆ? ನಾನ್ ಕೆಟ್ಟ ಹುಡುಗಿ ಅಂತನಾ? ಅದನ್ನೇ ಅಲ್ವಾ ನಾನು ಆಗಲೇ ಡೈರೆಕ್ಟಾಗಿ ಹೇಳಿದ್ದು. ತಾತ, ಸಂಧ್ಯಾ, ನೀನು ಮತ್ತೆ ಜಗಳ ಮಾಡಬೇಡ. ಸಮರ್ಥ್, ಒಂದು ಕೆಲಸ ಮಾಡೋಣ. ಸಂಧ್ಯಾ ಇವಾಗ ಗಿರ್ವಿ ಇಟ್ಟಿರೋ ನಮ್ಮ ಒಡವೆನ ಮಾರ್ಬಿಡೋಣ. ಅವಳಿಗೆ ತಂದಿರೋ 3 ಲಕ್ಷ ಕಳೆದ್ರೆ ಇನ್ನೂ 1.5 ಲಕ್ಷ ಸಿಗುತ್ತೆ ಅನ್ಸುತ್ತೆ. ಚಿನ್ನಕ್ಕೆ ಈಗ ಒಳ್ಳೆ ರೇಟ್ ಇದೆ. ಅದ್ರ ಜೊತೆಗೆ ಪ್ರಸಾದ್ ಕೊಡ್ತಿರೋ ಈ ಉಂಗುರ ಮತ್ತೆ ದುಡ್ಡು ಸೇರಿಸಿದ್ರೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಆಗುತ್ತೆ. ಸೊ ನಮ್ಮ ಹತ್ರ 2.5 ಲಕ್ಷ ಇರುತ್ತೆ. 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಾವು ಕಾರ್ ತಗೋಬೋದಾ? ಯಾಕೆ ಸಿಗಲ್ಲ? ಆರಾಮಾಗಿ ಸಿಗುತ್ತೆ. ನಾನೇ ಕೊಡಿಸ್ತೀನಿ ಬೇಕಾದ್ರೆ. ನಿಜವಾಗ್ಲೂ ಖಂಡಿತ ಸಿಗುತ್ತೆ ಸಿರಿ ಅವರೇ. ಆಯ್ತಲ್ಲ ಮತ್ತೆ ಸಮರ್ಥ್. ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದೀರಾ. ಆದರೆ ನನ್ನ ಕೈಲಿ ನಿಮ್ಮ ಕೈ ಸ್ಟ್ರಾಂಗ್ ಆಗಲಿ ಅಂತಾನೆ ನಾವೆಲ್ಲರೂ ಈಗ ಮಾಡ್ತಾ ಇರೋದು. ಎಲ್ಲ ಒಳ್ಳೇದೇ ಆಗುತ್ತೆ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೌದು ಸಮರ್ಥ್, ಹೇಗೋ ದೇವ್ರು ಒಂದು ದಾರಿ ತೋರಿಸಿದಾನೆ. ಸಂಧ್ಯಾ, ನೀ ನನ್ನ ಪಾಲಿನ ಒಡವೆಗಳನ್ನ ಮಾರಿ ಮಿಕ್ಕಿದ 1.5 ಲಕ್ಷ ಇಸ್ಕೊಂಡು ಬರ್ತೀಯಾ? ಸಮರ್ಥ್, ನೀನು ಅವಳ ಜೊತೆ ಹೋಗಿ ಬರ್ತೀಯಾ? ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ತುಂಬ ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.